ಎಲ್ರಿಗೂ ಈ ಶಾರ್ಟ್ಗೆ ಸ್ವಾಗತ. ನಾನು ಶ್ರುತಿ. ಇವತ್ತು ನಮ್ಮ ಮನೆಯ ಬೇಬಿ ನೇಮಿಂಗ್ ಸೆರೆಮನಿ ಬಗ್ಗೆ ಹೇಳ್ಕೊಡ್ತೀನಿ. ಇವತ್ತು ನಮ್ಮನೆ ತುಂಬ ವಿಜೃಂಭಣೆಯಿಂದ ಈ ಫಂಕ್ಷನ್ ನಡೀತು. ತುಂಬಾ ಜೋಶ್ಫುಲ್ ಆಗಿತ್ತು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದು ನೇಮ್ ಇಡೋಕೆ ಇಷ್ಟೆಲ್ಲ ರೂಲ್ಸ್ ಅಂತ ಶಾಕ್ ಆಯ್ತು ಕೂಡ. ಚಾಚು ತಪ್ಪದೆ ಫಾಲೋ ಮಾಡಿ ಇವತ್ತು ನಮ್ಮ ಮನೇಲಿ ಈ ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ರು. ಒಂದಲ್ಲ ಎರಡಲ್ಲ ಸುಮಾರು ಫಾಲೋ ಅಪ್ಸ್ ಇದ್ವು. ಅವೆಲ್ಲ ಮಾಡಾದ್ಮೇಲೆ ಕೊನೆಗೆ ನೇಮ್ನ ಇಡುವಂತಹ ಟೈಮಿಂಗ್ ಬಂತು. ಅದಕ್ಕಿಂತ ಮುಂಚೆ ಎವ್ರಿ ಪದ್ಧತಿಗಳು ಕೂಡ ತುಂಬ ಚೆನ್ನಾಗಿದ್ದು, ಹೊಸ ಹೊಸ ಥಿಂಗ್ಸನ್ನು ಕಲಿಯೋದಕ್ಕೆ ಸಿಕ್ತು ಕೂಡ. ನಾನು ತುಂಬಾ ಎಂಜಾಯ್ ಮಾಡಿದೆ. ಯಾಕಂದರೆ ಪದ್ಧತಿಯ ಪ್ರಕಾರ ಫಾಲೋ ಅಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಕೂಡ. ನಾನು ಮೊದಲೇ ಟೈಮಿಗೆ ಈ ಥರ ಎಲ್ಲ ಪದ್ಧತಿಗಳನ್ನ ನೋಡ್ಕೊಂಡಿದ್ದು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಕಲಿಯೋದು ತುಂಬಾ ಇದೆ ನಮ್ಮ ಸಂಸ್ಕೃತಿನ ಫಾಲೋ ಅಪ್ ಮಾಡೋದು ಅಂದ್ಕೊಂಡೆ. ಪದ್ಧತಿಯ ಪ್ರಕಾರ ಸ್ವಾಮೀಜಿಯವರು ಮೊದಲು ಹೆಸರಿಡಬೇಕು. ಅದೇ ಥರನೇ ಆಯಿತು ಕೂಡ. ನೆಕ್ಸ್ಟ್ ಬಂದು ಸೋದರ ಮಾವ ಅಥವಾ ಸೋದರ ಅತ್ತೆಯವರು ಇಡಬೇಕಾಗತ್ತೆ ಹೆಸರು. ಸೊ ಅವ್ರಿಗೋಸ್ಕರ ಅವರು ಇಟ್ಟರು ಕೂಡ. ಇವತ್ತು ಅವ್ರ ಅಮ್ಮಂಗೂ ಕೂಡ ಆರತಿ ಮಾಡಿ ಅವ್ರ ಅಮ್ಮ ಬಾಣಂತಿ ರೂಪದಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾಯಿತು. ಅಂತೂ ಇಂತೂ ನಾನು ಮಾತ್ರ ಚಿಕ್ಕಿಯಾಗಿ ನನ್ನ ರೆಸ್ಪಾನ್ಸಿಬಿಲಿಟಿನ ಕಡಿಮೆ ಮಾಡ್ಕೊಂಡೆ. ಯಾಕೆಂದರೆ ಬ್ಯೂಟಿಫುಲ್ ಆಗಿರೋ ನೇಮ್ನ ಹುಡುಕ್ಬೇಕು ಅನ್ನೋದು ನನ್ನ ಟಾರ್ಗೆಟ್ ಆಗಿತ್ತು. ಫೈನಲಿ ನಾನು ಹುಡುಕ್ದೆ ಕೂಡ. ಆ ನೇಮ್ ಏನು ಅಂತ ಇವ್ರು ಹೇಳ್ತಾರೆ, ಅದನ್ನು ಕೇಳಿಸ್ಕೊಂಡ್ಬಿಡಿ ಒಂದ್ಸಲ. ಇನ್ನೇನು ನೇಮ್ ಇಟ್ಟಿದ್ದಾಯಿತು. ಮತ್ತು ಮಗು ಜೊತೆಗೆ ಮುಯಿ ಅನ್ನೋ ಕಾರ್ಯಕ್ರಮನ ಮುಗಿಸಿ ಫೈನಲಿ ಈ ಫಂಕ್ಷನ್ಗೊಂದು ಫುಲ್ ಸ್ಟಾಪ್ ಇಡೋಣ ಅಂತ ಹೇಳಿ ಇವ್ರು ರೆಡಿ ಮಾಡಿದ್ರು. ಈ ಸಾಂಗ್ ಜೊತೆಗೆ ಎಂಜಾಯ್ ಮಾಡಿದ್ರು.